ದಿನ ಪ್ರತಿಯೊಂದು ಮೂಮೆಂಟ್ ಪ್ರತಿಯೊಂದು ಕ್ಷಣದಲ್ಲಿ ನಾವು ಏನಾದರೂ ಹೊಸದಾಗಿ ಕಲಿಬೇಕು ಅಂತ ಒಂದು ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ. ಆ್ಯಂಡ್ ನಾನು ಯಾವುದೋ ಆ್ಯಕ್ಟಿಂಗ್ ಸ್ಕೂಲಿಂದ ಬಂದಿಲ್ಲ. ಐ ಹ್ಯಾವ್ ನಾಟ್ ಡನ್ ಎನಿ ಟ್ರೈನಿಂಗ್ ಇನ್ ಆ್ಯಕ್ಟಿಂಗ್. ನಾನು ಆ್ಯಕ್ಟರ್ ಆಗಬೇಕು ಅಂತ ಆಲ್ಸೋ ಹ್ಯಾಪನ್ ಟು ಮಿ ಬೈ ಡೆಸ್ಟಿನಿ. ಪ್ರತಿಯೊಂದು ದಿನ ಕಲಿತಾ ಇದ್ದೀನಿ. ಐ ಥಿಂಕ್ ದಟ್ ಆಸ್ ಅನ್ ಆ್ಯಕ್ಟರ್ ಆಸ್ ಅ ಪರ್ಸನ್ ಯುವರ್ ಜರ್ನಿ about learning, about experiencing ಪ್ರತಿಯೊಂದು ದಿನ as it is. I think that is really really important for a person. And ಒಂದು ನೆವರ್ ಗಿವಿಂಗ್ ಅಪ್ ಸ್ಪಿರಿಟ್ ಅನ್ನೋದು ಏನಿದೆ ಅದು ತುಂಬಾ ಮುಖ್ಯವಾಗಿರುತ್ತೆ ಒಂದು ಆ್ಯಕ್ಟರ್ ಜರ್ನಿಯಲ್ಲಿ. ಆ್ಯಂಡ್ ಐ ಥಿಂಕ್ ಒಂದು ಫೀಮೇಲ್ ಆ್ಯಕ್ಟರ್ ಆಗಿ ಒಂದು ಫೀಮೇಲ್ ಲೀಡ್ ಆ್ಯಕ್ಟರ್ ಆಗಿ ಈ ಒಂದು ಬೆಂಚ್ ಮಾರ್ಕ್ ಕ್ರಾಸ್ ಮಾಡಿದ್ದೀನಿ ಅಂದರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಇದು ಕೊಟ್ಟಿರೋ ಪ್ರೀತಿ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಸಮ್ಟೈಮ್ಸ್ ಎನ್ಕರೇಜ್ಮೆಂಟ್ ಆಗಿರ್ಬೋದು, ಸಮ್ಟೈಮ್ಸ್ ಡಿಸ್ಕರೇಜ್ಮೆಂಟ್ ಆಗಿರ್ಬೋದು. ಎನ್ಕರೇಜ್ಮೆಂಟ್ ಬಂದರೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಯು ಲೈಕ್ ಎನ್ಕರೇಜ್ಮೆಂಟಲ್ಲಿ ನೀವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇದೆ. ಡಿಸ್ಕರೇಜ್ಮೆಂಟ್ ಬಂದಾಗ ಇಟ್ಸ್ ಆಲ್ವೇಸ್ ಒಂದು ಎಕ್ಸ್ಟ್ರಾ ಶಕ್ತಿ ದಟ್ ಓಕೆ ಏನಾದರೂ ಇನ್ನೂ ಜಾಸ್ತಿ ವರ್ಕ್ ಮಾಡಿ ಪ್ರೂವ್ ಮಾಡಬೇಕು ಅಂತ ಏನಾದರೂ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. But it's been beautiful. The only one word that I can express it in is gratitude. ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಯಾರ್ಯಾರು ಎನ್ಕರೇಜ್ ಮಾಡಿದ್ದಾರೆ ಅವ್ರಿಗೂ, ಯಾರ್ಯಾರು ಡಿಸ್ಕರೇಜ್ ಮಾಡಿದ್ದಾರೆ ಅವ್ರಿಗೂ. It's been beautiful and it's just the beginning I think of another tenure. ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ that ಒಬ್ಬ ಆ್ಯಕ್ಟರ್ ಆಗಿ ಒಬ್ಬ ಪರ್ಸನ್ ಆಗಿ should be reinventing yourself. And I think that's what I'm doing every day. And this year is beautiful. ಇವತ್ತು ಆರ್ ಕ್ವೀನ್ ಅನ್ನೋದು ಒಂದು ಟೈಟಲ್ ಆಗಲಿ ಅಥವಾ ಹೊಸ ಪದ ಆಗಲಿ ಕೊಟ್ಟಿರೋದು ಜಾವತಿ ಮೋರು. ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ರಾಜವರ್ಧನ್ ಫಾರ್ ದಿಸ್ ಬಿಕಾಸ್ ಇಟ್ ವಾಸ್ ಹಿಸ್ ವಿಷನ್. ಆ್ಯಂಡ್ ಈ ಒಂದು ಕಥೆಯಲ್ಲಿ ಕೂಡ ಈ ಕ್ಯಾರೆಕ್ಟರ್ ತಕ್ಕಂಗೆ, ಈ ಹೆಸರು ತಕ್ಕಂಗೆ ಈ ಕ್ಯಾರೆಕ್ಟರ್ ಇದೆ. ಸೊ ಇಟ್ಸ್ ಫ್ಯಾಂಟಾಸ್ಟಿಕ್. ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಬಹುಶಃ ಈ ಲೈನ್ ಆಫ್ ಫಿಲ್ಮ್ಸ್ ಈ ವರ್ಷ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.